ಮಕ್ಕಳೇ, ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಇದು ನೋಡಿ ಭೂತಾಳೆ, ನಾಗಭೂತಾಳೆ ಅಥವಾ ಅನಂತಶೇಷ ನಾಗಭೂತಾಳೆ. ನೆನ್ಪಿಟ್ಕೊಳ್ಳಿ, ಅನಂತಶೇಷ ನಾಗಭೂತಾಳೆ ಇರುತ್ತಿದ್ದು. ವೀಕ್ಷಕರೇ, ಭಕ್ತರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಗುರುವೇ ದೊಡ್ಡವನು. ಇಲ್ಲಿ ಜ್ಯೋತಿ ಇದೆ, ಹಾಗೆ ನಾಗಭೂತಾಳೆಗಳಿದೆ. ನಾಗಭೂತಾಳೆಗಳನ್ನು ಯಾವ ರೀತಿ ಮಂತ್ರಸಿದ್ಧಿ ಮಾಡ್ಕೊಳ್ಳೋದು ಮತ್ತು ಅದನ್ನು ಹೇಗೆ ನಾವು ತಯಾರು ಮಾಡೋದು, ನಾವು ತಯಾರು ಮಾಡಿ ನಮ್ಮಲ್ಲಿ ಬಂದಂಥ ಭಕ್ತರಿಗೆ ಯಾವ ರೀತಿ ಅದನ್ನು ಕೊಡೋದು, ಅವರು ತಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಬರ್ತಾರೆ. ದಾರಿದ್ರ್ಯ ನಿವಾರಣೆ, ಹಾಗೆ ಶತ್ರುಭಯ ನಿವಾರಣೆ, ಹಾಗೆ ರೋಗಗಳ ನಿವಾರಣೆ, ಇದೆಲ್ಲವನ್ನು ಅವ್ರು ಹೇಳ್ಕೊಂಡು ಬರ್ತಾರೆ ಭಕ್ತರು. ಅಂಥವ್ರಿಗೆ ನಾಗಭೂತಾಳೆ ನಾವು ಯಾವ ರೀತಿ ರೆಡಿ ಮಾಡಿ ಅವರಿಗೆ ಕೊಡೋದು, ಮಂತ್ರಸಿದ್ಧಿ ಮಾಡಿ ಕೊಡೋದು. ನೋಡಿ, ಇದೆಲ್ಲ ನಾಗಭೂತಾಳೆಗಳು. ಇದನ್ನು ನಾನು ನಿಮಗೆ ನಾಗಭೂತಾಳೆಗಳನ್ನು ಮಂತ್ರಸಿದ್ಧಿ ಮಾಡಿ ಅದನ್ನು ಒಂದು ಯಂತ್ರ ಮಾಡೋದು ಹೇಗೆ ಅಂತ ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಕತ್ತರಿ ತೊಗೊಳ್ಳಿ. ಅನಂತರ ಕಲರ್ ಬಟ್ಟೆ ತೊಗೋಬೇಕು. ನೋಡಿ, ಅದು ರೆಡ್ ಕಲರ್ ಬಟ್ಟೆ. ಆಮೇಲೆ ಇನ್ನೂ ಬೇರೆ ಬೇರೆ ಕಲರ್ ತೊಗೋಬೇಕು. ಇದು ನೋಡಿ ಭೂತಾಳೆಗಳು, ನಾಗಭೂತಾಳೆಗಳು. ಇದು ನೋಡಿ ಭೂತಾಳೆ, ಕೆಂಪು ಭೂತಾಳೆ, ಕರಿ ಭೂತಾಳೆ ಅಂತಾರಲ್ಲ, ಚಕ್ಕೆ, ಅದು ಓಕೆನಾ. ಆಮೇಲೆ ಇದು ಬಂದು ಕಸ್ತೂರಿ ಇರುತ್ತೆ. ಕಸ್ತೂರಿ ಒಂದು ತಗೊಳ್ಳಿ ಓಕೆನಾ. ಕಸ್ತೂರಿ ಡಬ್ಬಿ ದೊಡ್ಡದಾದ್ರು ತೊಗೊಳ್ಳಿ, ಚಿಕ್ಕದಾದ್ರು ತೊಗೊಳ್ಳಿ. ಆಮೇಲೆ ಗೊರಾಚಾರ ಒಂದು ಬೇಕಾಗುತ್ತೆ. ನೋಡಿ, ಇದು ಗೊರಾಚಾರ, ಇದು ಒಂದು ಗೊರಾಚಾರ ಡಬ್ಬಿ ತಗೊಳ್ಳಿ. ಇದೆಲ್ಲ ತಗೊಳ್ಬೇಕು. ಇಲ್ಲಿ ವಸ್ತುಗಳು ಇಟ್ಕೋಬೇಕು, ಇದು ತಯಾರು ಮಾಡಬೇಕಾದ್ರೆ ಯಂತ್ರ. ಆಮೇಲೆ ಅರಿಶಿಣ ತಗೊಳ್ಳಿ, ಕುಂಕುಮ ತಗೊಳ್ಳಿ, ಆಮೇಲೆ ದಾರ ತಗೊಳ್ಳಿ, ಆಮೇಲೆ ವಿಭೂತಿ ತಗೊಳ್ಳಿ. ಆಮೇಲೆ ಇದು ನೋಡ್ರೆ ಅಶ್ವಗಂಧ, ಕೇಸರಿ ಅಂತಾರಲ್ಲ, ಅಶ್ವಗಂಧ ಅದು. ಇಷ್ಟೊಂದು ವಸ್ತುಗಳ ಜೊತೆಗೆ ಒಂದು ಜ್ಯೋತಿ, ಗುರುವೇ ದೊಡ್ಡವನು. ಜ್ಯೋತಿ ಮೇಯ್ನ್ ಉರಿತಾ ಇರಬೇಕು, ಊದು ಕಡ್ಡಿ ಉರಿತಾ ಇರಬೇಕು, ಒಳ್ಳೆ ಸೆಂಟ್ ಬರಬೇಕು. ಹೊಗೆ ಬರಬಾರ್ದು. ಸದ್ಯಕ್ಕೆ ಇದರಲ್ಲಿ ಹೊಗೆ ಬರ್ತಾ ಇದೆ, ಆದರೂ ಸೆಂಟ್ ಇದೆ, ಓಕೆನಾ. ನೋಡಿ, ಈ ರೀತಿ ಒಂದು ಆಸನ ಹಾಕ್ಕೊಳ್ಳಿ. ನೋಡ್ರಿ, ಈ ರೀತಿ ಒಂದು ಆಸನ ಮ್ಯಾಟ್ ಹಾಕೋಬೇಕು ನೀವು ಕೂತ್ಕೊಳ್ಳಿಕ್ಕೆ ನೀಟಾಗಿ, ಓಕೆನಾ. ಈ ರೀತಿ ಎಲ್ಲ ಐಟಮ್ಸ್ ಇಟ್ಕೋಬೇಕು. ಇದ್ರ ಜೊತೆಗೆ ಇನ್ನೂ ಬಟ್ಟೆಗಳು ಬೇಕು, ಆಮೇಲೆ ತಗೊಳ್ತೀನಿ. ವೈಟ್ ಕಲರ್, ಎಲ್ಲ ಕಲರ್ ಬಟ್ಟೆ ಬೇಕಾಗುತ್ತೆ, ತಗೊಳ್ತೀನಿ. ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ ಯಂತ್ರ ತಯಾರು ಮಾಡೋದು, ನಾಗಭೂತಾಳೆ ಯಂತ್ರ ತಯಾರು ಮಾಡೋದು ನಾನು ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿರಿ, ಯಂತ್ರ ಹೇಗೆ ತಯಾರು ಮಾಡೋದಂತ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಂತ್ರ ತಯಾರು ಮಾಡೋದು ಹೇಗೆ ಅಂತ ನಾಗಭೂತಾಳೆ ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ನೀವು ಯಾವ ರೀತಿ ರೆಡಿ ಮಾಡ್ಕೋಬೇಕಂತ ನೀವೇ ಕಲ್ತ್ಕೋಬೇಕು. ಬೀಜಾಕ್ಷರ ಮಂತ್ರ ಎಲ್ಲ ಕೊಡ್ತೀನಿ, ಗೊತ್ತಾಯ್ತಲ್ಲ. ಈಗ ನಾವು ಶುರು ಮಾಡೋಣ ನಾಗಭೂತಾಳೆ ಯಂತ್ರವನ್ನು ತಯಾರು ಮಾಡಲಿಕ್ಕೆ. ಮೊದಲಿಗೆ ನಾವು ನೀರು ತಗೋಬೇಕು. ನೀರು ತಗೊಂಡು ಕೈನಲ್ಲಿ ಹಾಕ್ಕೊಂಡು ಪಾತಾಳ, ಗಂಗಾ ಚ, ಯಮುನಾ ಚೈವ, ಗೋದಾವರಿ, ಭೀಮಚಂದ, ಹಾಟಕೇಶ್ವರ, ಸಿದ್ದೇಶ್ವರ, ಧರ್ಮಸ್ಥಳ, ಗೋಕರ್ಣ, ಶ್ರೀಶೈಲ, ಶ್ರೀ ತಿರುಪತಿ, ಅಂತರಂಗ, ಕೋಟ್ಲೇಶ್ವರ, ಗುಟ್ಟಳಿ, ಸೀತಿ, ಕೈವಾರ, ಕಾಶಿ, ಶ್ರೀರಂಗಪಟ್ಟಣ, ಹೊಸಕೋಟೆ, ಗಂಗೆಹಳ್ಳ, ಶ್ರೀನಿವಾಸಪುರ, ಟಿ ನರಸೀಪುರ, ರಾಮಹಳ್ಳಿ, ಗೌರಿಬಿದನೂರು ಪುಣ್ಯತೀರ್ಥ ಕ್ಷೇತ್ರಗಳ ಪುಣ್ಯತೀರ್ಥ, ಸಾಗರ ನದಿ, ವಂಡಕುಂಡ, ಗಂಗಾಜಲಂ, ಗಂಗಾ ಸ್ನಾನಂ ಸಮರ್ಪಯಾಮಿ. ಗಂಗಾ ಮಾತಾ ಜೈ ಜೈ ಭವಾನಿ ಅಂಥೇಳಿ ಗಂಗೆಯನ್ನು ಸಿಂಪಡಣೆ ಮಾಡಬೇಕು ಫಸ್ಟು, ಯಾವತ್ತೂ ಅಷ್ಟೇ. ಆಮೇಲೆ ಪ್ರಾರ್ಥನೆ ಮಾಡಬೇಕು. ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಗೇತು ಕಲ್ಗೆ ಚಿಂತಾರ ವಿದ್ಯಾ ಮಹಾಗಣಾಧಿಪತಾಯ ನಮಃ. ಓಂ ಶ್ರೀ ಸುಖಾಲಾಭ ದೇವತಾಯ ನಮಃ. ಸಂತೋಷಿ ಮಾತಾಯ ನಮಃ. ಶ್ರೀ ವೆಲ್ಲಿ ಮಾತಾ, ದೇವಸೇನ ಮಾತಾ, ಕುಮಾರಸ್ವಾಮಿ ನಮಃ. ಮೂಷಕರಾಜ್ ಮಯೂರ ದೇವತಾ ವಾಹನ ಗಣಂಗಳೇ ನಮಃ. ನಮ್ಮ ಹಿತೈಷಿ ದೇವತಾ ಶಕ್ತಿ, ಮಾತಾ ಪಿತಾ ಪೂರ್ವಶಕ್ತಿ, ಗುರುಶಕ್ತಿ, ಹಿತೈಷಿ ಬಂಧು ಮಿತ್ರ ಶಕ್ತೈ ನಮಃ ಅಂಥೇಳಿ ನಮಸ್ಕಾರ ಪ್ರಾರ್ಥನೆ ಮಾಡ್ಕೋಬೇಕು. ಎಲ್ಲ ಋಷಿಮುನಿಗಳು, ಗುರುಗಳು ಎಲ್ಲರನ್ನ ತಿಳ್ಕೊಂಡು ಸ್ಮರಣೆ ಮಾಡಿ ನಾವು ಮೊದಲಿಗೆ ಪ್ರಾರ್ಥನೆ ಶುರು ಮಾಡಿಕೊಂಡು ಕೆಲಸ ಶುರು ಮಾಡಬೇಕು, ಓಕೆನಾ. ಮೊದಲಿಗೆ ನಾವು ಅರಿಶಿಣ, ಕುಂಕುಮ ಇದೆಲ್ಲವನ್ನು ಪ್ರೋಕ್ಷಣೆ ಮಾಡಬೇಕು. ಯಾವ ವಸ್ತುಗಳ ಮೇಲೆ? ಗಂಗಾಜಲದಿಂದ ಆಗಲೇ ನಾವು ಪ್ರೋಕ್ಷಣೆ ಮಾಡಿದ್ವಿ. ಈಗ ಅರಿಶಿಣ, ಕುಂಕುಮ ಗೊತ್ತಾಯ್ತಲ್ಲ. ಅನಂತರ ನಾವು ಏನು ತಗೋಬೇಕು? ವಿಭೂತಿ ತಗೋಬೇಕು. ಇದು ಬಂದು ಗೋಮಾತೆಯ ವಿಭೂತಿ, ಗೋ ಅಸ್ಥಿಯ ವಿಭೂತಿ, ಗೊತ್ತಾಯ್ತಲ್ಲ. ಆಮೇಲೆ ನಾವು ಇದು ನೋಡ್ರಿ, ಅಶ್ವಗಂಧವನ್ನು ಹಾಕಬೇಕು. ಆಮೇಲೆ ವಿಭೂತಿ ಆದಮೇಲೆ ಅಶ್ವಗಂಧ, ಇದು ಗೊತ್ತಾಯ್ತಲ್ಲ. ಅಶ್ವಗಂಧವನ್ನು ಕೂಡ ನಾವು ಸಿಂಪರಣೆ ಮಾಡಬೇಕು ಎಲ್ಲ ಮೇಲೆ, ವಸ್ತುಗಳ ಮೇಲೆ. ಯಾವ ಯಂತ್ರ ತಯಾರು ಮಾಡ್ತೀವಿ, ಅದು ಬೀಜ ಇರಲಿ, ಕಾಯಿ ಇರಲಿ, ಭೂತಾಳ ಇರಲಿ, ಯಾವುದೇ ಇರಲಿ ಅದರಿಂದ, ಗೊತ್ತಾಯ್ತಲ್ಲ. ಇದು ಅಶ್ವಗಂಧ, ಗೊತ್ತಾಯ್ತನ್ರಿ. ಆಮೇಲೆ ವಿಭೂತಿ, ಗೊತ್ತಾಯ್ತನ್ರಿ. ವಿಭೂತಿ ನೋಡ್ಕೊಳ್ರಿ, ಗೊತ್ತಾಯ್ತಲ್ರಿ.
ವಿಭೂತಿ, ಆಮೇಲೆ ಅರಿಶಿನ ಕುಂಕುಮ ಕೂಡ ಇರುತ್ತೆ ಗೊತ್ತಲ್ಲ. ಅರಿಶಿನ ಕುಂಕುಮ ನಿಮ್ಮ ಮನೆಗಳಲ್ಲಿ ಇರುತ್ತೆ. ಆಮೇಲೆ ಭೂತಾಳೆ ಇರುತ್ತೆ, ಕೆಂಪು ಭೂತಾಳೆ, ಅದನ್ನು ಕಟ್ ಮಾಡಿ ಹಾಕಬೇಕು. ಇಲ್ಲ ಪೀಸ್ಗಳಿದೆ ಇದರಲ್ಲಿ ನಾನು ಹಾಕ್ಕೊಳ್ತೀನಿ ನೋಡಿರಿ. ಭೂತಾಳೆದು ಕೆಂಪು ಭೂತಾಳೆದು ಪೀಸ್ಗಳಿದೆ, ಅವೆಲ್ಲ ಒಂದೊಂದು ಪೀಸ್ ಹಾಕ್ಕೋಬೇಕು ಗೊತ್ತಾಯ್ತನ್ರಿ. ಆಮೇಲೆ ಕಸ್ತೂರಿ, ಆಮೇಲೆ ಇನ್ನೂ ಒಂದಿದೆ ಗುರಾಚಾರ ಇದೆ, ಅವು ಹಾಕ್ಕೋಬೇಕು. ಇದು ನಾಗಭೂತಾಳೆ ಇವಾಗ ನಾನು ಹಾಕ್ತಾ ಇರೋದು, ಇದು ಸಾರಿ ಕೆಂಪು ಭೂತಾಳೆ ಹಾಕ್ತಾ ಇರೋದು. ನಾಗಭೂತಾಳೆ ಮೇಲೆ ಅಲ್ಲಿರೋವಲ್ಲ ನಾಗಭೂತಾಳೆಗಳು ನೋಡಿ. ಬಟ್ಟೆ ಇದು ಕೆಂಪು ಕಲರ್ ಅಲ್ವಾ, ಬೇರೆ ಕಲರು ತೊಗೋಬೇಕು, ನೆನ್ಪಿಟ್ಕೊಳ್ಳಿ. ಇನ್ನೂ 2 ಕಲರ್ ತೊಗೋಬೇಕು. ಯಾಕೆ ಅಂದರೆ ಆ ಮುಯಿಗೆ ಮುಯಿ, ಸೇಡಿಗೆ ಸೇಡು, ರಿವೆಂಜ್ ಅಂತಿರಲ್ಲ ನೀವು, ಇದ್ದಕ್ಕೆ ಇದ್ದ, ಕತ್ತಿಗೆ ಕತ್ತಿ, ಪೈಟ್ಗೆ ಪೈಟ್ ಅಂತಿರಲ್ಲ, ಅದಕ್ಕೆ ರೆಡ್ ಕಲರು. ಆದರೆ ಕೆಲವರು ಶಾಂತ ಸ್ವಭಾವದವ್ರು ಇರ್ತಾರೆ. ಯಾರಾದರೂ ನಮ್ಮ ಮೇಲೆ ಜಗಳಕ್ಕೆ ಬಂದರೆ ನಾವ್ಯಾಕೆ ಅವ್ರ ಮೇಲೆ ಹೋಗೋದು ಬೇಡ ಜಗಳಕ್ಕೆ, ಅವ್ರ ಪಾಪ ಅನುಭವಿಸ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಯೆಲ್ಲೋ ಕಲರ್ ಬಟ್ಟೆ ಅದು. ಈ ವೈಟ್ ಕಲರ್ ಏನಕ್ಕಂದರೆ ತಪಸ್ಸಾಧನೆ ವಿದ್ಯೆಗೆ. ಈ ರೆಡ್ ಕಲರ್ ಏತಕ್ಕೆ ಅಂದರೆ ಮುಯಿಗೆ ಮುಯಿ, ಪೈಟ್ಗೆ ಪೈಟು, ಶತ್ರುಗೆ ಶತ್ರು ಅನ್ನೋ ಥರ, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಅನ್ನೋ ಥರ. ಯಾವುದೋ ಕೆಂಪು ಕಲರ್, ಅರ್ಥ ಆಯ್ತಾ? ಇಷ್ಟು ಕಲರ್ ಬಟ್ಟೆಗಳನ್ನು ಇಟ್ಕೋಬೇಕು. ಇವಾಗ ಏನೇನು ಇಟ್ಕೊಂಡಿದ್ವಿ? ಕತ್ರಿ ಆಯಿತು, ಭೂತಾಳೆ ಆಯಿತು, 3 ಕಲರ್ ಬಟ್ಟೆ ಆಯಿತು, ಅರಿಶಿಣ ಕುಂಕುಮ ಆಯಿತು, ವಿಭೂತಿ ಆಯಿತು, ಗುರಾಚಾರ ಆಯಿತು, ಆಮೇಲೆ ಕಸ್ತೂರಿ ಆಯಿತು. ಓಕೆನಾ? ಈಗ ನೋಡಿ ಇನ್ನೂ ಒಂದು ಕಲರ್ ದಾರಗಳೀಗ ಕಲರ್ ನೋಡ್ರಿ, ಅದು ರೆಡ್ ಕೇಸರಿ ಕಲ್ಲರು, ಆಮೇಲೆ ಇನ್ನೊಂದು ಮಿಕ್ಸ್ ಕಲ್ಲರು ಗೊತ್ತಾಯ್ತಲ್ಲ. ಇದು ಮಿಕ್ಸ್ ಕಲ್ಲರು, ಎಲ್ಲ ವೈಟು ಬ್ಲ್ಯಾಕ್ ರೆಡ್ ಇರ್ತದೆ. ಆಮೇಲೆ ಯೆಲ್ಲೋ ಕಲರ್ ಒಂದು ಗೊತ್ತಾಯ್ತಂದ್ರೆ ಯೆಲ್ಲೋ ಕಲರ್ ದಾರ. ಇಷ್ಟು ದಾರಗಳು ಇಟ್ಕೋಬೇಕು. ಈಗ ನಾವು ಇದರಲ್ಲಿ ಬಟ್ಟೆನಲ್ಲಿ ಈಗ ಮೊದಲು ನೋಡಿ ಯೆಲ್ಲೋ ಕಲರ್ ಬಟ್ಟೆನಲ್ಲಿ ಯಂತ್ರ ರೆಡಿ ಮಾಡ್ತೀನಿ. ಇದರಲ್ಲಿ ಲೈಟ 1 ಇಂಚಷ್ಟು ಕಟ್ ಮಾಡ್ಕೋಬೇಕು ಉದ್ದಕ್ಕೆ. ನೋಡಿರಿ ಉದ್ದಕ್ಕೆ 1 ಇಂಚಷ್ಟು ಕಟ್ ಮಾಡ್ಕೊಳ್ಳಿ. ನಾನು ಕಟ್ ಮಾಡ್ತೀನಿ ನೋಡಿರಿ. ಈಗ ಉದ್ದಕ್ಕೆ 1 ಇಂಚ್ ಆಗಲ್ಲ, ಎಷ್ಟೋ ಒಂದೇ 1 ಇಂಚ್ ಸಾಕ್ರಿ. ಒಂದೇ 1 ಇಂಚ್ ಆಗಲ್ಲ ಕಟ್ ಮಾಡ್ಕೊಳ್ಳಿ ಬಟ್ಟೆನ. ಏನಕ್ಕೆ ಅಂತ ನೋಡ್ಕೊಳ್ಳಿ. ನಾನು ಯಾವ ರೀತಿ ಯಂತ್ರ ತಯಾರು ಮಾಡ್ತೀನಿ, ನಾಗಭೂತಾಳೆದಂತ ನೋಡ್ಕೊಳ್ಳಿ. ನಾಗಭೂತಾಳೆದು ಯಂತ್ರವನ್ನು ನಾನು ಹೇಗೆ ತಯಾರು ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಈಗೇನು ಮಾಡ್ತಾಯಿದ್ದೀವಿ ಇಲ್ಲಿ, ಬಟ್ಟೆಯನ್ನು ಕಟ್ ಮಾಡ್ತಾಯಿದ್ದೀನಿ. 1 ಇಂಚ್ ಅಷ್ಟು ಆಗಲ್ಲ ಅಷ್ಟೇ. ಆಮೇಲೆ ಉದ್ದ ಇರಲಿ, 1 ಮೀಟ್ರೇ ಇರಲಿ ಪರವಾಗಿಲ್ಲ ಉದ್ದ. ಇಲ್ಲಿ ಉದ್ದ ಅಷ್ಟಿಲ್ಲ, 1 ಮೀಟ್ರ್ ಇಲ್ಲ ಉದ್ದ. ನೀವು ಬೇಗ 1 ಮೀಟ್ರ್ ಅಷ್ಟು ಕಟ್ ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ, ಬೇಕಾಗುತ್ತೆ. ಅಲ್ಲಿ ತೋರಿಸ್ತೀನಿ ಎತ್ತಕ್ಕೆ ಅಂತ ನೋಡಿ. ಈ ಯಂತ್ರ ಯೆಲ್ಲೋ ಕಲರ್ ಏನಕ್ಕಪ್ಪ ಯಂತ್ರ ಅಂದರೆ, ನಮ್ಮ ಮೇಲೆ ಯಾರಾದರೂ ಕಾಲು ಕರ್ಕೊಂಡು ಜಗಳಕ್ಕೆ ಬರ್ತಾರೆ, ಯಾರಾದರೂ ಅಲ್ಲಿ ಬಸ್ನಲ್ಲಿ ಇರ್ಬೋದು, ಬಸ್ ಸ್ಟ್ಯಾಂಡಲ್ಲಿ ಇರ್ಬೋದು, ರೈಲ್ವೆ ಸ್ಟೇಷನಲ್ಲಿ ಇರ್ಬೋದು, ಇನ್ನೆಲ್ಲೋ ಇರ್ಬೋದು, ಅವರೆಲ್ಲ ಕಾಲು ಕರ್ಕೊಂಡು ನಮ್ಮಲ್ಲಿ ಜಗಳಕ್ಕೆ ಬರ್ತಾರೆ. ಬಿಡ್ರಿ ಅವ್ರ ಕತೆ ಬೇಡ. ಈಗ ಭೂತಾಳೆನ ತಗೊಳ್ಳಿ, ಈ ಭೂತಾಳೆ ಯಾವುದೋ ನಾಗಭೂತಾಳೆ ಅಂತ ತಗೊಳ್ಳಿ. ಯೆಲ್ಲೋ ಕಲರ್ ಬಟ್ಟೆ ಯಾಕಂದರೆ ಯಾರೇ ನಮ್ಮ ಮೇಲೆ ಕಾಲು ಕರ್ಕೊಂಡು ಬಂದರೂ ನಾವು ಅವ್ರ ಮೇಲೆ ಫೈಟ್ ಮಾಡೋಕ್ಕೆ ಹೋಗಬಾರ್ದು. ಎಲ್ಲವನ್ನು ಆ ಯಮಧರ್ಮರಾಯ ಪ್ರಭು ಶನೇಶ್ವರ ಆ ಪರಮೇಶ್ವರ ನೋಡ್ಕೋತಾರೆ. ನೋಡಿ ಆ ಭೂತಾಳೆಗೆ ಸುತ್ತಬೇಕು, ಈ ರೀತಿ ಭೂತಾಳೆಗೆ ಸುತ್ತಬೇಕು. ಯಾವ ರೀತಿ ಅಂತ ನಿಮಗೆ ತೋರಿಸ್ತೀನಿ ನೋಡ್ರಿ. ಸುತ್ತಾ ಇದ್ದೀನಿ ನಾನು, ನಿಮಗೆ ತೋರಿಸ್ತೀನಿ. ಯೆಲ್ಲೋ ಕಲರ್ ಬಟ್ಟೆನ ಈ ರೀತಿ ಸುತ್ಕೋಬೇಕು, ಗೊತ್ತಾಯ್ತಲ್ಲ ಯಾವ ರೀತಿ. ಈಗ ನೋಡಿ ನಾನು ಸುತ್ತಿದ್ದೀನಿ, ಅದಕ್ಕೆ ಸುತ್ತಿ ಇಟ್ಟಿದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ ಗೊತ್ತಾಯ್ತಾ. ಆ ರೀತಿ ಸುತ್ಕೋಬೇಕು. ಹಾಗೆ ಒಂದೊಂದು ಕಲ್ಲರ್ ಬಟ್ಟೆ ಒಂದೊಂದು ಇದಕ್ಕೆ ಸುತ್ತಿ ಇಟ್ಕೋಬೇಕು. ನೋಡಿ ಈಗ ಬೇರೆ ಬೇರೆ ಕಲರ್ ಸುತ್ತಿಟ್ಟಿದ್ದೀನಿ ನೋಡಿರಿ. ರೆಡ್ ಕಲರ್ ಬಟ್ಟೆ ಸುತ್ತಿದ್ದೀನಿ, ವೈಟ್ ಕಲರ್ ಬಟ್ಟೆ ಸುತ್ತಿದ್ದೀನಿ. ಆಮೇಲೆ ನೀವು ಈ ರೀತಿ ಒಂದು ಮ್ಯಾಟ್ ಹಾಕ್ಕೊಂಡು ನೀಟಾಗಿ ಕೂತ್ಕೊಂಡಿರ್ಬೇಕು, ನೆನ್ಪಿಟ್ಕೊಳ್ಳಿ. ಈಗ ನೋಡ್ಕೊಳ್ಳಿ ಯಾವ್ಯಾವ ಕಲರ್ ಇದೆ ನೋಡ್ಕೊಳ್ಳಿ, ಗೊತ್ತಾಯ್ತಲ್ಲ. ವೈಟ್ ಕಲರ್ ಬಟ್ಟೆನೂ ಇದೆ, ಯೆಲ್ಲೋ ಕಲರ್ ಬಟ್ಟೆನೂ ಇದೆ, ರೆಡ್ ಕಲರ್ ಬಟ್ಟೆನೂ ಇದೆ. ಆದರೆ ದಾರಗಳು ಚೇಂಜಸ್ ಇದೆ ನೋಡಿ ಅದರ ಮೇಲೆ, ನೆನ್ಪಿಟ್ಕೊಳ್ಳಿ. ದಾರಗಳು ಚೇಂಜಸ್ ಇದೆ ನೋಡಿ. ಉದಾಹರಣೆಗೆ ಇದು ನೋಡಿ, ರೆಡ್ ಕಲರ್ ಬಟ್ಟೆಗೆ ಬೇರೆ ಕಲರ್ ದಾರ ಹಾಕಿದ್ದೀನಿ, ಯೆಲ್ಲೋ ಕಲರ್ ದಾರ ಹಾಕಿದ್ದೀನಿ, ಹೌದಾ ಇಲ್ವಾ? ರೆಡ್ ಕಲರ್ ಬಟ್ಟೆಗೆ ಅದೇನಕ್ಕೆ ಅಂದರೆ ಫೈಟ್ಗೆ ಫೈಟು, ಶತ್ರುಗೆ ಶತ್ರು, ಕತ್ತಿಗೆ ಕತ್ತಿ, ಇದ್ದಕ್ಕೆ ಅದು ಏನಿದ್ರು ಡೇಂಜರು. ಇದು ನೋಡಿ ಯೆಲ್ಲೋ ಕಲರ್ ಮೀಡಿಯಮ್, ಗೊತ್ತಾಯ್ತಲ್ಲ. ಯೆಲ್ಲೋ ಕಲರ್ ಮೀಡಿಯಮ್, ಇದು ರೆಡ್ಡು ಡೇಂಜರಸ್, ಗೊತ್ತಾಯ್ತಲ್ಲ. ಇದು ನೋಡಿ ಮತ್ತೆ ಯೆಲ್ಲೋ ಮೀಡಿಯಮ್. ಇದು ನೋಡಿ ವೈಟು ಶಾಂತಿ, ವಿದ್ಯೆಗೆ ತಪಸ್ಸಾಧನೆಗೆ, ಯೋಗಿಗಳು ತಪಸ್ಸಾಧನೆಗೆ ಶಾಂತಿ ಅಂತಿರಲ್ಲ ಅದಕ್ಕೆ. ಈ ರೀತಿ ದಾರಗಳಲ್ಲೂ ಬೇರೆ ಬೇರೆ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಇದೆಲ್ಲ ಗುರುಗಳ ಹತ್ರ ಹೆಚ್ಚಾಗಿ ಚೆನ್ನಾಗಿ ಕಲಿಬೇಕು, ಗೊತ್ತಾಯ್ತಲ್ಲ. ಹಾಗೆ ಜ್ಯೋತಿ ಉರಿತಾ ಇರಬೇಕು, ಊದ್ಕಡ್ಡಿ ಉರಿತಾ ಇರಬೇಕು, ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಇದನ್ನು ಮನೆಯ ಬಾಗಿಲ ಮೇಲೆ ಒಳಗೆ ಅಥವಾ ಹೊರಗೆ ಕಟ್ಟೋದು, ಅದಕ್ಕೆ ಒಂದು ದಾರ ಬಿಟ್ಟಿರಬೇಕು, ಗೊತ್ತಾಯ್ತಲ್ಲ. ದಾರನೂ ಬಿಟ್ಟಿರಬೇಕು. ಈ ರೀತಿ ನೀಟಾಗಿ ಆಸನ ಹಾಕ್ಕೊಂಡು ಕೂತ್ಕೊಂಡಿರಬೇಕು. ಈ ರೀತಿ ಒಂದು ಪ್ಲೇಸಲ್ಲಿ ನೀಟಾಗಿ ದೀಪ ಹಚ್ಚಿ, ಊದ್ಕಡ್ಡಿ ಹಚ್ಚಿ, ಅರಿಶಿನ ಕುಂಕುಮ ಎಲ್ಲವನ್ನು ಇಟ್ಕೊಂಡು ಈ ರೀತಿ ಸಿದ್ಧ ಮಾಡ್ಕೋಬೇಕು, ಅರ್ಥ ಆಯ್ತಲ್ಲ. ಹಾಗೆ ನೀವು ಭಾಳ ಶುದ್ಧವಾಗಿರಬೇಕು. ನೀವು ಸ್ನಾನ ಮಾಡಿ ಭಾಳ ಶುದ್ಧವಾಗಿ ಒಳ್ಳೆ ಮನಸ್ಸು ಇಟ್ಕೊಂಡು, ಒಳ್ಳೆ ಭಾವನೆ ಇಟ್ಕೊಂಡು ಇವುಗಳನ್ನು ರೆಡಿ ಮಾಡ್ಕೋಬೇಕು. ಈ ರೀತಿ ರೆಡಿ ಮಾಡ್ಕೊಳ್ಳೋದು, ಗೊತ್ತಾಯ್ತಲ್ಲ.
ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಇದು ನೋಡಿ ಭೂತಾಳೆ, ನಾಗಭೂತಾಳೆ, ನಾಗಭೂತಾಳೆ ಅಥವಾ ಅನಂತಶೇಷ ನಾಗಭೂತಾಳೆ. ನೆನ್ಪಿಟ್ಕೊಳ್ಳಿ, ಅನಂತಶೇಷ ನಾಗಭೂತಾಳೆ, ಅನಂತಶೇಷ ನಾಗಭೂತಾಳೆ ಇರುತ್ತಿದ್ದು, ಅನಂತಶೇಷ ನಾಗಭೂತಾಳೆ ಇರುತ್ತೆ. ಇದು ಯಾತಕಪ್ಪ ಅಂದರೆ ಸಾಮಾನ್ಯವಾಗಿ ಸಮಸ್ಯೆಗಳು ಇರುತ್ತೆ, ಸಕಲ ಸಮಸ್ಯೆಗಳು, ಸರ್ವ ಸಮಸ್ಯೆಗಳು, ಅನಂತ ಸಮಸ್ಯೆಗಳಿರ್ತದೆ. ಎಲ್ಲರಿಗೂ ಇರುತ್ತೆ ಸಮಸ್ಯೆಗಳು, ಎಲ್ಲರಿಗೂ ಇರ್ತದೆ ಸಮಸ್ಯೆಗಳು. ಸಮಸ್ಯೆಗಳ ಪರಿಹಾರಕ್ಕಾಗಿ ಇದು ನಾಗಭೂತಾಳೆ, ನಾಗಭೂತಾಳೆ ಇರುತ್ತೆ. ಇದನ್ನು ಏನು ಮಾಡಬೇಕಂದ್ರೆ ಸಾಮಾನ್ಯವಾಗಿ ವ್ಯಾಪಾರ ಸಮಸ್ಯೆ ಇದ್ದರೆ, ವ್ಯಾಪಾರ ಸಮಸ್ಯೆ ಅಂದರೆ ಅಂಗಡಿಗಳು, ಫ್ಯಾಕ್ಟ್ರಿಗಳು, ಹೋಟೆಲ್ಲು, ಆಫೀಸು, ಅಂಗಡಿ, ಹೋಟೆಲ್ಲು, ಫ್ಯಾಕ್ಟ್ರಿಗಳು, ಅಲ್ಲಿ ಸಮಸ್ಯೆ ಇದ್ದರೆ ಇದು ಅಂಗಡಿ ಬಾಗಿಲ ಮೇಲೆ ಒಳಗಡೆ ಅಥವಾ ಹೊರಗಡೆ ಕಟ್ಬೋದು, ಅಥವಾ ಗಲ್ಲಾನಲ್ಲಿ ಇಟ್ಕೋಬೋದು, ಅಥವಾ ಫೋಟೋಗಳು ಇಲ್ಲಿರುತ್ತೆ ಅಲ್ಲಿ ಇಟ್ಕೋಬೋದು. ಫೋಟೋ ಇರುತ್ತಲ್ಲ, ಫೋಟೋ ದೇವ್ರ ಮನೆಯಲ್ಲಿ ಇಟ್ಕೋಬೋದು, ಫೋಟೋಗಳು ಅಂಗಡಿಯಲ್ಲಿ ಇಟ್ಟಿದ್ರೆ ಅಲ್ಲಿ ಫೋಟೋಗಳ ಹತ್ರ ಇಟ್ಕೋಬೋದು. ಹಾಗೆ ಬಾಗಿಲ ಮೇಲೆ ಕಟ್ಬೋದು, ಒಳಗಡೆ ಅಥವಾ ಹೊರಗಡೆ. ಸಕಲ ಸಮಸ್ಯೆಗಳಿಗೆ ಇದೇನಕ್ಕೆ ಅಂದರೆ ನಾಗಭೂತಾಳೆ, ದಾರಿದ್ರ್ಯ ನಿವಾರಣೆಗೆ, ದಾರಿದ್ರ್ಯ ನಿವಾರಣೆಗೆ. ಗೊತ್ತಾಯ್ತಲ್ಲ? ನೀವು ನೋಡ್ಬೋದು, ಇವುಗಳನ್ನು ನಿಮ್ಮ ಮನೆಯ ಬಾಗಿಲು ಅಥವಾ ಅಂಗಡಿ ಬಾಗಿಲು, ಆಫೀಸ್ ಬಾಗಿಲು ಇವುಗಳ ಮೇಲೆ ಕಟ್ತಕ್ಕಂಥದ್ದು. ಗೊತ್ತಾಯ್ತಲ್ಲ? ಇದು ಏನಕ್ಕೆಲ್ಲ ಆಗುತ್ತೆ, ಏನೆಲ್ಲ ಸಮಸ್ಯೆ ಯಾರ್ಯಾರಿಗಿದೆ? ದಾರಿದ್ರ್ಯ ನಿವಾರಣೆ, ಶತ್ರು ಶಕ್ತಿಯ ಭಯ, ಹಾಗೆ ವಶೀಕರಣಕ್ಕೆ ಇದೆಲ್ಲಕ್ಕೆ ಇದು ಆಗುತ್ತೆ. ಈ ರೀತಿ ನೀವು ಮಾಡ್ಕೋಬೇಕು. ಗೊತ್ತಾಯ್ತಲ್ಲ? ಈ ರೀತಿ ಮಾಡ್ಕೋಬೇಕು. ನಾನು ಹೇಗೆ ಮಾಡಿದ್ದೀನಿ ಹಾಗೆ. ಗೊತ್ತಾಯ್ತಲ್ಲ? ಇಷ್ಟನ್ನು ನೀವು ಮಾಡಿಕೊಂಡ್ರೆ ಯಾರು ನಿಮ್ಮಲ್ಲಿ ಭಕ್ತರು ಬರ್ತಾರೆ, ಭಕ್ತರು ಯಾರು ಬರ್ತಾರೆ, ಆ ಭಕ್ತರಿಗೆ ನೀವು ಅವರ ಮನಸ್ಸು ನೋಯಿಸದೆ ಅವ್ರ ಹತ್ರ ದಕ್ಷಿಣೆ ತಗೊಂಡು ಇದನ್ನು ಅವರಿಗೆ ಕೊರಿಯರಲ್ಲಾದರೂ ಕಳಿಸಿ ಅಥವಾ ಡೈರೆಕ್ಟ್ ಆದರೂ ಕೊಡಿ. ನಾಗಭೂತಾಳನ್ನು ಈ ರೀತಿ ರೆಡಿ ಮಾಡ್ಕೋಬೇಕು. ಆದರೆ ಇದರಲ್ಲಿ ಒಂದು ವ್ಯತ್ಯಾಸ ಇದೆ ನೋಡಿ. ಇದು ಕೆಂಪು ಕಲರ್ ಇರುತ್ತೆ. ಕೆಂಪು ಕಲರ್ ಏತಕಪ್ಪ ಅಂದ್ರೆ ಯಾರು ಶತ್ರುಗಳು ಇರ್ತಾರೆ ಅವ್ರಿಗೆ ನಾವು ವಿರುದ್ಧವಾಗಿ ನಿಂತ್ಕೊಂಡು ಅವ್ರ ಮೇಲೆ ಯುದ್ಧ ಮಾಡಬೇಕಾದ್ರೆ ಈ ಕೆಂಪುದನ್ನು ಬಳಸಬೇಕಾಗುತ್ತೆ. ಯುದ್ಧ ಮಾಡೋಕ್ಕೆ ಶತ್ರುಗಳ ಮೇಲೆ ಕೆಂಪುದು ಬೇಡ, ನಮಗೆ ಹಳದಿ ಇರಲಿ ಅಂದರೆ ಇದು ಯುದ್ಧನೂ ಮಾಡೋಷ್ಟಿಲ್ಲ. ಯಾರೋ ಪಾಪಿಗಳು ತಪ್ಪು ಮಾಡ್ತಾರೆ, ಅವ್ರು ಮಾಡಿದ ಪಾಪ ಅವರು ಅನುಭವಿಸ್ತಾರೆ. ನಾವು ಅವ್ರಿಗೆ ಬುದ್ಧಿ ಹೇಳಬೇಕು, ಅವ್ರಿಗೆ ನಾವು ಬುದ್ಧಿ ಹೇಳಬೇಕು. ಅದಕ್ಕಿದು ಎಲ್ಲ ಕಲರ್ ಏನಕ್ಕೆ? ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ನೋಡಿಕೊಂಡು ನಾವು ಸುಮ್ಮನೆ ಇರಬಾರ್ದು. ನಮ್ಮ ಮೇಲೆ ಕಾಲು ಕೆರ್ಕೊಂಡು ಬಂದರೆ ಅವ್ರಿಗೆ ಬುದ್ಧಿ ಹೇಳಬೇಕು. ಒಂದಲ್ಲ, ಎರಡಲ್ಲ, 3 ಸಾರಿ. ಇದು ಹಳದಿ ಕಲರ್. ಆದರೆ ರೆಡ್ ಕಲರ್ ಹಂಗಲ್ಲ. ಯಾರಾದರೂ ಶತ್ರುಗಳಿದ್ರೆ ಅವರು ಎಡೆ ಮುರಿ ಅಂತಾರಲ್ಲ, ಹಾಗೆ ಕಟ್ಟಬೇಕು, ಅವ್ರಿಗೆ ಹೊಗೆ ಆಗಬೇಕು. ಇದು ರೆಡ್. ಓಕೆನಾ? ಆದರೆ ವೈಟ್ ಇದೆ. ಈ ವೈಟ್ ಎತ್ತಕಪ್ಪ ಅಂದರೆ ಶಾಂತಿ ಅಂದರೆ ಏನು? ವಿದ್ಯೆಗೆ, ಜ್ಞಾನಕ್ಕೆ, ವಿದ್ಯೆ, ಜ್ಞಾನ, ತಪಸ್ಸು, ಯೋಗ, ಇದಕ್ಕಿದು ವೈಟ್ ಕಲರ್. ನೆನ್ಪಿಟ್ಕೊಳ್ಳಿ, ವೈಟ್ ಕಲರ್ ನೋಡಿ. ವೈಟ್ ಕಲರ್ ಇರುತ್ತೆ, ರೆಡ್ ಇರುತ್ತೆ, ಹಾಗೆ ಯೆಲ್ಲೋ ಕಲರ್ ಇರುತ್ತೆ. ಇಷ್ಟನ್ನು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ನೀವು ಕಷ್ಟ ಅಂತ ಬಂದವ್ರಿಗೆ ಇವುಗಳನ್ನು ಕೊಡಬೇಕಾಗುತ್ತೆ. ಇದು ನಾಗಭೂತಾಳೆ. ನೆನ್ಪಿಟ್ಕೊಳ್ಳಿ, ನಾಗಭೂತಾಳೆ. ನಾಗಭೂತಾಳೆ. ಗೊತ್ತಾ? ನೆನ್ಪಿಟ್ಕೊಳ್ಳಿ, ನಾಗಭೂತಾಳೆ. ಓಕೆನಾ? ಇಷ್ಟು ಓಕೆ ಅವರೇ. ನಾನು ನಾಗಭೂತಾಳೆ ಹೇಗೆ ತಯಾರು ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಹಾಕ್ಕೊಳ್ಳಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ನಿಮ್ಮೆಲ್ಲರಿಗೂ ಓಂ ಶ್ರೀ ಅನಂತ ಶೇಷನಾಗ, ಓಂ ಶ್ರೀ ಅನಂತ ಪದ್ಮ ಅನಂತ ಲಕ್ಷ್ಮಿ, ಹಾಗೆ ಅನಂತ ಪದ್ಮನಾಭ ಸ್ವಾಮಿ, ಹಾಗೆ ನನ್ನೆಲ್ಲ ಹಿತೈಷಿ ಬ್ರಾಹ್ಮಶಕ್ತಿ ಶಿವಶಕ್ತಿ ಮೂಲಾಧಾರ ಸ್ವಾಮಿ ಸಿದ್ಧಿ ಬುದ್ಧಿ ಧೂಮ್ರಕೇತ ಕಲ್ಕೆ ಚಿಂತಾರ ವಿದ್ಯಾ ಮಹಾಗಣಪತಿಯಿಂದ ಶ್ರೀ ವೆಲ್ಲಿ ಮಾತಾ ದೇವಸ್ಥಾನ ಮತ್ತು ಕುಮಾರಸ್ವಾಮಿಯವರೆಗೂ ಎಲ್ಲ ನಮ್ಮ ಹಿತೈಷಿ ದೇವತಾ ಶಕ್ತಿ, ಗುರುಶಕ್ತಿ, ಮಾತಾಪಿತಾ ಪೌರಶಕ್ತಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೆ ನಿಮಗೂ ಒಳ್ಳೇದು ಮಾಡಲಿ. ನಿಮ್ಮ ದಾರಿದ್ರ್ಯ, ಆರೋಗ್ಯ ಭಾಗ್ಯ, ಏನೆಲ್ಲ ಸಮಸ್ಯೆಗಳಿರುತ್ತೆ ಅವುಗಳು ನಿವಾರಣೆ ಮಾಡಲಿ. ನಿಮಗೆ ಆರೋಗ್ಯ ಭಾಗ್ಯ ಕೊಡಲಿ, ದಾರಿದ್ರ್ಯ ನಿವಾರಣೆ ಮಾಡಲಿ, ಐಶ್ವರ್ಯ ಕೊಡಲಿ. ಇಷ್ಟನ್ನು ಬಯಸ್ತೀನಿ. ಸದಾ ಒಳ್ಳೇದು ಮಾಡಲಿ, ಭಯ ನಿವಾರಣೆ ಮಾಡಲಿ ಅಂತ ಕೇಳ್ಕೊತೀನಿ. ಓಕೆ, ನಿಮ್ಮೆಲ್ಲರೂ ಒಳ್ಳೇದಾಗಲಿ. ಇದು ನಾಗಭೂತಾಳೆ. ಉಪಯೋಗಿಸ್ಕೊಳ್ಳಿ, ಸದ್ವಿನಿಯೋಗ ಮಾಡಿಕೊಳ್ಳಿ.
ಓಕೆನಾ? ಓಕೆ, ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.